420 ರೀ. 420 ಆಗ್ತದಲ್ಲ. ಸೊ ಬಿಕಾಮ್ ಥರ್ಡ್ ಸೆಮ್ ಅಂದ್ರೆ 70 ಪಾಪ್ಯುಲೇಷನ್. ನಿಂದು ಎನ್ಕ್ವೈರಿ ಏನೈತ್ಲ ಅದ್ರ ಮೇಲೆ ಪಾಪ್ಯುಲೇಷನ್ ಡಿಪೆಂಡ್ ಆಗ್ತದೆ. ಪಾಪ್ಯುಲೇಷನ್ ಅಂದ್ರೆ ಎಲ್ಲಾರು ಏನ್ ತಗೋತಾರ, ಪಾಪ್ಯುಲೇಷನ್ ಆಫ್ ದ ಕಂಟ್ರಿ ತಗೋತಾರ. ಹಂಗಲ್ಲ, ಸ್ಟಾಟಿಸ್ಟಿಕ್ಸ್ ನ ಪಾಪ್ಯುಲೇಷನ್ ಅಂದ್ರ ನೀ ಯಾವ್ದ್ರ ಬಗ್ಗೆ ಎನ್ಕ್ವೈರಿ ಮಾಡಾತಿ, ಅಲ್ಲಿ ಎಷ್ಟು ಜನ ಅದಾರ ಅಥವಾ ಎಷ್ಟು ಸಾಮಾನುಗಳು ಅದಾವ. ಈಗ ನಾ ಬೆಂಚ್ಗಳ ಬಗ್ಗೆ ಸ್ಟಡಿ ಮಾಡತ್ತೀನಿ. ಒಂದು ಕ್ಲಾಸ್ ರೂಮ್ 50 ಬೆಂಚ್ ಅದಾವ, 20 ಬೆಂಚ್ ಅದಾವ. ಸೊ ಪಾಪ್ಯುಲೇಷನ್ ಆಫ್ ಬೆಂಚಸ್ ಇಸ್ 20. ಪಾಪ್ಯುಲೇಷನ್ ಬರೀ ಮನುಷ್ಯ ಅಲ್ಲ, ಅದು ಎಲ್ಲಾ ಯೂನಿಟ್ಸ್ ಅಂತಾರ ಅದಕ್ಕೆ. ಈಗ ಫಾರ್ ಎಕ್ಸಾಂಪಲ್ ನಾನು ಏನ್ ಮಾಡ್ಬೇಕಂತ ಮಾಡಿದ್ದೆ, ಐ ವಾಂಟ್ ಟು ಚೆಕ್ ದ ವೇಟ್ ಆಫ್ ಆಲ್ ದ ಸಿಟಿಸನ್ಸ್ ಆಫ್ ಇಂಡಿಯಾ. ಎಲ್ಲಾ ಜನರು, ಜನತೆ ಏನದಾರಲ್ಲ ನಮ್ಮ ದೇಶದ್ದು, ಅವ್ರದ್ದು ಹೈಟ್ ಚೆಕ್ ಮಾಡ್ಬೇಕು ಮಾಡಿದ್ವಿ. ವಾಟ್ ಈಸ್ ದ ಪಾಪ್ಯುಲೇಷನ್ ದೆನ್? ಯಾರಾದ್ರೂ ಹೇಳ್ರಿ. I want to check the height of every citizen of India. ಒಬ್ಬೊಬ್ಬ ನಾಗರಿಕಂದು ಹೈಟ್ ಚೆಕ್ ಮಾಡೋದು ನನಗೆ ಈ ದೇಶದ. ಅವಾಗ ಪಾಪ್ಯುಲೇಷನ್ ಎಷ್ಟಾಗ್ತದ ಹೇಳ್ರು? ಹಲೋ, 121 lakh sir. 121 crores sir. 130 crores, 130 ಕೋಟಿ. ಕರೆಕ್ಟಾ? ಸೊ ಅದೇ ನಾನು ಎಲ್ಲಾ ರಾಜ್ಯದಾಗ ಒಂದೊಂದ್ ಸಾವಿರ ಮಂದಿನ ತಗೋತೀನಿ. ಹಂಗ 35 ರಾಜ್ಯ ಆಗ್ತಾವ. ಇಂಡಿಯನ್ ಟೆರಿಟರೀಸ್ ಕೂಡಿ 35 ಸ್ಟೇಟ್ ಆಗ್ತಾವ. ಒಂದೊಂದ್ ಸ್ಟೇಟ್ನ್ಯಾಗ ಒಂದೊಂದ್ ಸಾವಿರ ಮಂದಿನ ಚೆಕ್ ಮಾಡ್ತೀನಿ. ಅವಾಗ ಸ್ಯಾಂಪಲ್ ಅಂತಾರ ಅದಕ್ಕ. ಆ ಸ್ಯಾಂಪಲ್ ಸೈಜ್ ಎಷ್ಟಾಯ್ತು? ಒಂದ್ ರಾಜ್ಯ ಅಥವಾ ಇಂಡಿಯನ್ ಟೆರಿಟರಿ 1000. ಈ ಟೋಟಲ್ 35 ಅದಾವ ತಿಳ್ಕೊಡ್ರಿ. ಸೊ 8000 ಆಗ್ತದ. ಅದಕ್ಕೆ ಏನಂತಾರ? ಪಾಪ್ಯುಲೇಷನ್ ಅಂತಾರೋ ಸ್ಯಾಂಪಲ್ ಅಂತಾರೋ? ಅದು ಎಷ್ಟ್ ಆಗ್ತದ ಹೇಳ್ರಪ್ಪ ಯಾರ್ರೆ? ಹಲೋ, ಗೊತ್ತಾಗೋಲ್ತಾ? 35,000. 35,000 ಮಹಾದೇವ್ ಘಾಟ್ಗೆ ಎಕ್ಸಾಕ್ಟ್ಲಿ. ಯಾಕಂದ್ರೆ 35 ರಾಜ್ಯ ಆಗ್ತಾವ. ಒಂದೊಂದು ರಾಜ್ಯ ಒಳಗ ಒಂದೊಂದು ಸಾವಿರ ಮಂದಿ ತಗೊಂಡ್ರೆ ಅಂದ್ರೆ ಎಷ್ಟ್ ಆಗ್ತದ? 35,000 ಆಗ್ತದ. ಎಕ್ಸಾಕ್ಟ್ಲಿ. ಸೊ ದಟ್ ಈಸ್ ವಾಟ್ ಇಸ್ ಕಾಲ್ಡ್ ಆಸ್ ಪಾಪ್ಯುಲೇಷನ್ ಅಂಡ್ ಸ್ಯಾಂಪಲ್. That is what called as population and sample. I hope you have understood. ತಿಳಿಲಿಲ್ಲ ಅಂದ್ರೆ ಮತ್ತೆ ನಂಗೆ ಕೇಳಬಹುದು ನೀವು ಎನಿ ಟೈಮ್. ಓಕೆ, ನೆಕ್ಸ್ಟ್ ಈಗ ಸ್ಯಾಂಪಲ್ ಅಂದ್ರೆ ಏನ್ ಹೇಳ ನೋಡ್ರಿ ಡೆಫಿನೇಷನ್ ನಾಗ. ಅ ಫ್ರಾಕ್ಷನ್ ಆರ್ ಪಾರ್ಟ್ ಆಫ್ ದ ಪಾಪ್ಯುಲೇಷನ್ ಅಂಡರ್ ಸ್ಟಡಿ ಇಸ್ ಕಾಲ್ಡ್ ಆಸ್ ಸ್ಯಾಂಪಲ್. ಸ್ಯಾಂಪಲ್ ಅಂದ್ರೆ ಏನ್ ಹೇಳಣ? ಅ ಫ್ರಾಕ್ಷನ್ ಆರ್ ಪಾರ್ಟ್ ಆಫ್ ಅ ಪಾಪ್ಯುಲೇಷನ್ ಇಸ್ ಕಾಲ್ಡ್ ಸ್ಯಾಂಪಲ್ ಅಂತಾನ. What is sample? A fraction or part of the population is called sample. ಏನಂದ? a fraction or part of the population under study is called sample. A fraction or part of the population under study is called sample. ಇಲ್ಲಿ ನೋಡ್ರಿ 70 ಪಾಪ್ಯುಲೇಷನ್ ಆಗಿತ್ತು. ಅದರದ್ದು ಒಂದು ಫ್ರಾಕ್ಷನ್ ಅಥವಾ ಪಾರ್ಟ್ 7 ಆಗಲಿಲ್ಲ. ಫ್ರಾಕ್ಷನ್ ಆರ್ ಪಾರ್ಟ್ ಆಫ್ ದ ಪಾಪ್ಯುಲೇಷನ್. ಇದು ಬಿಕಾಮ್ ಥರ್ಡ್ ಸೆಮ್ ಸ್ಟೂಡೆಂಟ್ಸ್ ಅಂದ್ರೆ 70 ಇತ್ತು, ಅದು ಪಾಪ್ಯುಲೇಷನ್. ಇದರದ್ದು ಒಂದು ಭಾಗ 7 ಹುಡುಗರು, ಇದರದ್ದು ಒಂದು ಫ್ರಾಕ್ಷನ್ 7 ಹುಡುಗರು. ಇದಕ್ಕೇನಂತಾರ? ಸ್ಯಾಂಪಲ್ ಅಂತಾರೆ. ಸ್ಯಾಂಪಲ್ ಅಂದ್ರೆ ಏನು? ಅದು ಒಂದು ಪಾಪ್ಯುಲೇಷನ್ ಒಂದು ಭಾಗ. ಇಡೀ ಇಂಡಿಯಾದ ಮಂದಿನ ಹೈಟ್ ಚೆಕ್ ಮಾಡಿದ್ರ 130 ಕೋಟಿ ಜನಸಂಖ್ಯೆ ಐತಿ. ಎಲ್ಲಾರ್ದು ಹೈಟ್ ಚೆಕ್ ಮಾಡ್ಬೇಕಾಗ್ತಿತ್ತು. ಅದಕ್ಕೆ ಪಾಪ್ಯುಲೇಷನ್ ಅಂತಾರ. ಈಗ ಒಂದೊಂದು ಸ್ಟೇಟ್ನಾಗ ಒಂದೊಂದ್ ಸಾವಿರ ಮಂದಿ ಅಂದ್ಕೊಳ್ಳಿ 35 ಸ್ಟೇಟ್ ಅದು 35,000 ಆದ್ರು. ಸೊ 35,000 ಏನದಲ್ಲ ಅದು ಎದ್ರ ಭಾಗದ? ಆ ಟೋಟಲ್ ಪಾಪ್ಯುಲೇಷನ್ ಭಾಗದ. ಅದಕ್ಕೆ ಏನಂತಾರ? ಸ್ಯಾಂಪಲ್ ಅಂತಾರ. ಅದೇ ರೀತಿ ನಿಮ್ದು ಬಿಕಾಮ್ ಥರ್ಡ್ ಸೆಮ್ ಕ್ಲಾಸ್ ನಾಗ ಎಲ್ಲಾರ್ದು ಐ ವಾಂಟ್ ಟು ಚೆಕ್ ದ ವೇಟ್ ಆಫ್ ಬಿಕಾಮ್ ಥರ್ಡ್ ಸೆಮ್ ಕ್ಲಾಸ್ ಸ್ಟೂಡೆಂಟ್ಸ್. ಸೊ ದ ಪಾಪ್ಯುಲೇಷನ್ ಇಸ್ ಬಿಕಾಮ್ ಥರ್ಡ್ ಸೆಮ್ ಸ್ಟೂಡೆಂಟ್ಸ್. ಸೊ ವಾಟ್ ಇಸ್ ದ ಪಾಪ್ಯುಲೇಷನ್? 70. ಯಾಕಂದ್ರೆ ಅದರ ಸ್ಟ್ರೆಂತ್ ಇರ್ತದೆ 70. ಕರೆ 70 ಹುಡುಗರು ಮಾಡೋದು ಬಹಳ ತ್ರಾಸ ಆಗ್ತದೆ ಅಂತ ಹೇಳಿ ಅದ್ರಾಗಿಂದ ಒಂದು ಭಾಗ ತಗೋತೀನಿ. ಎಲ್ಲರೂ 70 ಮಂದಿ ತಗೊಳಗಿಲ್ಲ, 10% ಮಂದಿ ತಗೊಂಡೆ. ಅದು 7 ಹುಡುಗರು ಆಯ್ತು.
ಈ 7 ಹುಡುಗರು ಏನದಲ್ಲ ಇದಕ್ಕೆ ಏನಂತಾರ ಸ್ಯಾಂಪಲ್ ಅಂತ. ಈ ಸ್ಯಾಂಪಲ್ ಅಂದ್ರೆ ಇಟ್ ಇಸ್ ಅ ಫ್ರಾಕ್ಷನ್ ಆರ್ ಪಾರ್ಟ್ ಆಫ್ ದ ಪಾಪ್ಯುಲೇಷನ್. ಇದ್ರದ್ದು ಒಂದು ಭಾಗ, ಇದ್ರದ್ದು ಒಂದು ಫ್ರಾಕ್ಷನ್, ಅದಕ್ಕೆ ಏನಂತಾರ ಸ್ಯಾಂಪಲ್ ಅಂತಾರ. I hope you have understood. If you have understood, raise your hands. Raise your hands if you have understood. Very good. Very good. Okay. Next ಏನು ನೋಡ್ರಪ್ಪ, ಕ್ವಾಂಟಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಮೇಲೆ ಕ್ವಾಲಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್. ಕರೆಕ್ಟಾ? ಒಂದ್ ಮಿನಿಟ್ ಟ್ರಕ್ಕ ಬರ್ತೀನಿ ನಾನು. Okay, welcome back. Next is quantitative characteristics ಆಮೇಲೆ qualitative characteristics. ಎರಡು ತರದ್ದು characteristics ನಾವು. That is right. First one, quantitative characteristics. ಎಷ್ಟನೇದಪ್ಪ? ಮೂರನೇ ಟರ್ಮ್. Quantitative characteristics. ಏನ್ ಹೇಳ್ತದ? A characteristics which is numerically measurable is a quantitative characteristic. A characteristic which is numerically measurable. Numerically measurable is a quantitative characteristic. Example. Height of a person ಅಥವಾ weight of a person. ಇದು ಎರಡನೇ ಎಕ್ಸಾಂಪಲ್. ಒಂದನೇ ಎಕ್ಸಾಂಪಲ್. ಅಥವಾ ಹೈಟ್ ಆಫ್ ಸ್ಟೂಡೆಂಟ್ಸ್ ಅನ್ಬೋದು, ಹೈಟ್ ಆಫ್ ಸೋಲ್ಜರ್ಸ್ ಅನ್ಬೋದು, ವೇಟ್ ಆಫ್ ಸೋಲ್ಜರ್ಸ್ ಅನ್ಬೋದು. ಇದರ ನಂತರ ಕ್ವಾಂಟಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್. ನೆಕ್ಸ್ಟ್ ನಾಲ್ಕನೇದು ಕ್ವಾಲಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್.
Qualitative characteristics. A characteristic which is not numerically measurable is called as qualitative characteristic. Example: beauty of a lady, intelligence of a child, etc. Beauty of a lady ಅನ್ಬೋದು ಅಥವಾ honesty of a person, ಅಥವಾ intelligence of a child. ಇವಕ್ಕೇನಂತಾರ ಕ್ವಾಲಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ. ನೋಡ್ರಿ, ಒಂದು ಬಹಳ ಸಿಂಪಲ್ ಫರ್ಕ್ ಅದ ಇವೆರಡರ ನಡುವೆ. ಒಂದು ಸಿಂಪಲ್ ಫರ್ಕ್ ಹೇಳ್ತೀನಿ. ಒಂದು ಡೈರೆಕ್ಟ್ಲಿ ಮೆಜರಬಲ್ ಅದ, ಇದು ಇಂಡೈರೆಕ್ಟ್ಲಿ ಮೆಜರಬಲ್ ಅದ. ನ್ಯೂಮರಿಕಲಿ ಮೆಜರಬಲ್ ಥಿಯರಿ ಹೇಳ್ತಾರ, ಏನ್ ಹೇಳ್ತಾರ ನೋಡ್ರಿ, ಆ ಕ್ಯಾರೆಕ್ಟರಿಸ್ಟಿಕ್ ಯಾವ್ದನ್ನ ಕ್ವಾಂಟಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ ಅಂತೀವಿ, ಯಾವ್ದನ್ನ ಇವು ಹೈಟ್, ವೇಟ್, ಇಂಟೆಲಿಜೆನ್ಸ್, ಬ್ಯೂಟಿ, ಆನೆಸ್ಟಿ, ಇವೆಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್. ಆಯ್ತಾ? ಹೈಟ್ ಇಸ್ ಅ ಕ್ಯಾರೆಕ್ಟರಿಸ್ಟಿಕ್, weight is a characteristic, okay, speed is a characteristic, ಅದೇ ರೀತಿ honesty is a characteristic, beauty is a characteristic. ಇವೆಲ್ಲ ಕ್ಯಾರೆಕ್ಟರಿಸ್ಟಿಕ್. ಇದ್ರಾಗೆ ನಾ ಎರಡು ಭಾಗ ಮಾಡ್ತೀನಿ, ಎರಡು ಭಾಗ, ಒಂದು ಕ್ವಾಂಟಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್, ಇನ್ನೊಂದು ಕ್ವಾಲಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್. ಸೊ ಕ್ವಾಂಟಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ ಅಂದ್ರೆ ಏನು? a characteristic which is numerically measurable is called as quantitative characteristic. ಯಾವ ಕ್ಯಾರೆಕ್ಟರಿಸ್ಟಿಕ್ ನ ನ್ಯೂಮರಿಕಲಿ ಮೆಜರ್ ಮಾಡಬಹುದು ಡೈರೆಕ್ಟ್ಲಿ? ಹೈಟ್ ಅದ. ಹೈಟ್ ಡೈರೆಕ್ಟ್ ಆಗಿ ಮೆಜರ್ ಮಾಡ್ಬೋದಾ? ಒಬ್ಬ ಮನುಷ್ಯನ ಈ ರೀತಿ ನಿಂದಿರ್ತೀರಿ, ಇಲ್ಲಿ ಮ್ಯಾಲ್ ತಂದು ಚೆಕ್ ಮಾಡ್ಬೋದು, ಇಲ್ಲಿ ಎಷ್ಟು ನನ್ನ ಹೈಟ್ ಅಳಿಬಹುದು, ಡೈರೆಕ್ಟ್ಲಿ ಮೆಜರಬಲ್. ವೇಟ್, ವೇಯಿಂಗ್ ಮಷಿನ್ ಮೇಲೆ ನಿಲ್ತೀನಿ, ಚೆಕ್ ಮಾಡ್ಕೋತೀನಿ ಮಂದಿ ವೇಟ್ ಎಷ್ಟು ಅದ ಹೇಳಿ, ದಟ್ ಇಸ್ ಕಾಲ್ಡ್ ಆಸ್ ವೇಟ್ ಆಫ್ ಅ ಪರ್ಸನ್. ಸೊ ಇವೆಲ್ಲ ಡೈರೆಕ್ಟ್ ಆಗಿ ಮೆಜರ್ ಮಾಡ್ಬೋದು. ಇವಕ್ಕೆ ಇನ್ಸ್ಟ್ರೂಮೆಂಟ್ಸ್ ಅದಾವ, ಹೈಟ್ ಚೆಕ್ ಮಾಡಕ, ವೇಟ್ ಚೆಕ್ ಮಾಡಕ, ಆಮೇಲೆ ಸ್ಪೀಡ್ ಚೆಕ್ ಮಾಡಕ, ವೆಲಾಸಿಟಿ ಚೆಕ್ ಮಾಡಕ, ಇವಕ್ಕೆಲ್ಲದಕ್ಕೂ ಇನ್ಸ್ಟ್ರೂಮೆಂಟ್ಸ್ ಅದಾವ. ಆಯ್ತಾ? ಇವನ್ನ ಚೆಕ್ ಮಾಡ್ಬೋದನ್ನ ಡೈರೆಕ್ಟ್ ಆಗಿ ಚೆಕ್ ಮಾಡ್ಬೋದು, ಇಂಡೈರೆಕ್ಟ್ ಆಗಿ, ಡೈರೆಕ್ಟ್ ಆಗಿ. ಆದ್ರೆ ನನಗೆ ಹೇಳ್ರಿ, ಬ್ಯೂಟಿ ಆಫ್ ಅ ಲೇಡಿ ಕ್ಯಾನ್ ಬಿ ಡೈರೆಕ್ಟ್ಲಿ ಚೆಕ್. ಯಾವ್ದ್ರ ಒಂದು ಮೀಟರ್ ಅದಪ್ಪ ತಂದು ಮುಖದ ಮೇಲೆ ಹಿಂಗೆ ಹಚ್ಚಿಟ್ಕೊಳ್ಳಿ, ಅದು ಭಾಳ ಬ್ಯೂಟಿಫುಲ್ ಅದಾಳ, 90% ಬ್ಯೂಟಿಫುಲ್, 80% ಬ್ಯೂಟಿಫುಲ್, 100% ಬ್ಯೂಟಿಫುಲ್, ಹಂಗೇನ್ ಅದಾವ? ಇಲ್ಲ. ಅದೇ ರೀತಿ ಆನೆಸ್ಟಿ ಆಫ್ ಅ ಪರ್ಸನ್, ನೀವು ಎಷ್ಟು ಆನೆಸ್ಟ್ ಅದಾನ, ಎಷ್ಟು ನಿಯತ್ತಿನ ಮನುಷ್ಯ ಅದಾನ, ಅದನ್ನ ಚೆಕ್ ಮಾಡ್ಲಿಕ್ಕೆ ಯಾವ್ದಾದ್ರು ಮೀಟರ್ ಅದಾವ, ಮೆಜರ್ ಮಾಡ್ಬೋದಾ? ಡೈರೆಕ್ಟ್ ಆಗಿ ಮೆಜರ್ ಮಾಡ್ಲಿಕ್ಕೆ ಬರಂಗಿಲ್ಲ, ನೀನು ಇಂಡೈರೆಕ್ಟ್ ಆಗಿ. ಇವು ಹೆಂಗದಾವ್? ಬ್ಯೂಟಿ ಕಾಂಟೆಸ್ಟ್ ನಾಗ ಏನ್ ಮಾಡ್ತಾರ, ಒಂದ್ 3 ಮಂದಿ ಜಡ್ಜ್ ಕೂತಿರ್ತಾರ, ಅವ್ರಿಗೆ ಅವ್ರು ಬಂದ್ ನಡ್ಕೊಂಡು ಹೋಗ್ತಾರ, ಅವ್ರಿಗೆಲ್ಲ ಪ್ರಶ್ನೆ ಕೇಳ್ತಾರ, ಅದ್ರ ಬೇಸಿಸ್ ಮೇಲೆ ಮಾರ್ಕ್ಸ್ ಕೊಡ್ತಾರೆ. ಇಂಡೈರೆಕ್ಟ್ ಆಗಿ ಮೆಜರ್, ಡೈರೆಕ್ಟ್ ಆಗಲ್ಲ. ಇಲ್ಲಿ ನಮ್ಗೆ ಆನೆಸ್ಟಿ ಏನ್ ಗೊತ್ತಾಗ್ತೈತಿ? ಒಬ್ಬ ಮನುಷ್ಯ ಕೆಲಸ ಮಾಡ್ತಾನ, ಅವ್ನಿಗೆ 1, 2, 3, 10 ಕೆಲಸ ಕೊಡ್ತಾರ, ಅವ್ ಯಾವ ರೀತಿ ಕೆಲಸ ಮಾಡ್ತಾನ ನೋಡ್ಕೊಂಡು ಅದ್ರ ಮೇಲೆ ಎಷ್ಟು ಆನೆಸ್ಟ್ ಅದನ್ನ ಅಂತ ಹೇಳ್ಬೋದು. ಡೈರೆಕ್ಟ್ ಆಗಿ ಯಾವ್ದು ಮೆಜರ್ ಮಾಡಕ್ ಬರಂಗಿಲ್ಲ. ಆಯ್ತು? ಅದೇ ಇಂಟೆಲಿಜೆನ್ಸ್ ಎಷ್ಟದ, ಹುಡುಗ ಎಷ್ಟು ಇಂಟೆಲಿಜೆಂಟ್ ಅದಾನ, ಡೈರೆಕ್ಟ್ ಮೆಜರ್ ಮಾಡಕ್ ಬರಂಗಿಲ್ಲ. ಅವ್ನು ಕೆಲವು ಪ್ರಶ್ನೆ ಕೊಡ್ತಾರ, ಅದ್ರಾಗ ಎಷ್ಟು ಉತ್ತರ ಕೊಡ್ತಾರ ನೋಡಿ, ಇಂಟೆಲಿಜೆನ್ಸ್. These are all qualitative characters. So difference is, one, a characteristic which is numerically measurable is quantitative characteristic, that is height of a soldier, height of a person, weight of a person, like this. Qualitative characteristic is a characteristic which is not numerically measurable. Numerically measure madak barangilla, numerically ಅಕ್ಷರ ಅಂಕಿಗಳಲ್ಲಿ ಮೆಜರ್ ಮಾಡ್ಲಿಕ್ಕೆ ಬರಂಗಿಲ್ಲ. is called as qualitative characteristic. A characteristic which is not numerically measurable is called as qualitative characteristic. Example: beauty of a lady, honesty of a person, intelligence of a child. That's all. Understood? ತಿಳಿತಾ? Good. ನೋಡ್ರಪ್ಪ, ನಿಮ್ದು 15 ಆಯ್ತು, ಮತ್ ಸ್ಟ್ರೆಂತ್ 22 ಇದ್ದಿದ್ದು 15.
Next is variable. Variable. ಐದನೇದು variable. Variable ಅಂದ್ರೆ ಏನು? A quantitative characteristic which varies from unit to unit is called a variable. A quantitative characteristic. So variable ಅಂದ್ರೇನು? Variable is a quantitative characteristic. ಯಾವುದನ್ನ ಫಸ್ಟ್ ಕಂಡೀಷನ್ ಅಂತ ವೇರಿಯಬಲ್ ಇರ್ಬೇಕಂದ್ರೆ ಅದು ಮೆಜರ್ ಮಾಡಕ್ ಬಂದಿರಬೇಕು. ಫಸ್ಟ್ ಕಂಡೀಷನ್ ಇದೆ, ವೇರಿಯಬಲ್ ಇರ್ಬೇಕಂದ್ರೆ ಅದು ಮೆಜರ್ ಮಾಡಕ್ ಬಂದಿರಬೇಕು. ಅದಕ್ಕೇನಂತೀವಿ? ಮೆಜರ್ ಮಾಡಕ್ ಬರುವಂತ ವಿಷಯ ಈಗ ಕ್ವಾಂಟಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತೀವಿ. ಸೊ ವೇರಿಯಬಲ್ ಇಸ್ ಅ ಕ್ವಾಂಟಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್ ವಿಚ್ ವೇರೀಸ್ ಫ್ರಮ್ ಯೂನಿಟ್ ಟು ಯೂನಿಟ್. ಅದು ಒಂದು ಯೂನಿಟ್ ಇಂದ ಮತ್ತೊಂದು ಯೂನಿಟ್ಗೆ ಚೇಂಜ್ ಆಗ್ತಾ ಹೋಗ್ತಿರ್ಬೇಕು. ಈಗ ಹೈಟ್ ಆಫ್ ಅ ಪರ್ಸನ್ ಅದ, ಹೈಟ್ ಆಫ್ ಅ ಪರ್ಸನ್ ಒಬ್ಬ ಮನುಷ್ಯ ಅಂದ್ರಿಂದ ಇನ್ನೊಂದು ಮನುಷ್ಯ ಚೇಂಜ್ ಆಗ್ತಾ ಹೋಗ್ತೈತೆ. ಅದು ಸೇಮ್ ಹೈಟ್ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಎಷ್ಟು 0.01 mm ಸ್ವಲ್ಪ ಹಿಂದ್ ಮುಂದೆ ಆಗ್ತಿರ್ತಾವ ಹೈಟ್. ನೀವು ಡೈರೆಕ್ಟ್ 5 feet 6 inch 5 feet 6 inch ಅಂತಲ್ಲ, 5 feet 6 inch 0.005 mm ಹಿಂದ ಮುಂದೆ ಆಗುದೇ, ಸ್ವಲ್ಪ ಆದ್ರೂ ಹಿಂದ ಮುಂದೆ ಆಗುದೇ. ಸೊ ಇದು ಹೈಟ್ ಏನದ, ಒಂದು ಮನುಷ್ಯನಿಂದ ಇನ್ನೊಂದು ಮನುಷ್ಯ ಚೇಂಜ್ ಆಗ್ತಾ ಹೋಗ್ತದೆ. ಯಾವುದು ಒಂದು ವಸ್ತುವಿಂದ ಇನ್ನೊಂದು ವಸ್ತುವಿಗೆ, ಒಂದು ಮನುಷ್ಯನಿಂದ ಇನ್ನೊಂದು ಮನುಷ್ಯಗೆ ಚೇಂಜ್ ಆಗ್ತಾ ಹೋಗ್ತದೆ. ಯಾವ ಕ್ವಾಂಟಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ ಒಬ್ಬ ಮನುಷ್ಯನಿಂದ ಇನ್ನೊಂದು ಮನುಷ್ಯ, ಒಂದು ವಸ್ತುವಿಂದ ಇನ್ನೊಂದು ಮನುಷ್ಯ ಚೇಂಜ್ ಆಗ್ತಾ ಹೋಗ್ತೈತಿ, ಅದಕ್ಕೆ ನಂತರ ವೇರಿಯಬಲ್ ಅಂತಾರ. ದಟ್ ಇಸ್ ಎಕ್ಸಾಂಪಲ್ಸ್ ಆರ್ ಹೈಟ್ ಆಫ್ ಅ ಪರ್ಸನ್. ಅದೇ ರೀತಿ ವೇಟ್ ಕೂಡ ಇದು ಚೇಂಜ್ ಆಗ್ತಾ ಹೋಗ್ತೈತಿ. ಒಬ್ಬ ಮನುಷ್ಯನಿಂದ ಈಗ 60 ಕಿಲೋ ವೇಟ್ ಅಂದ್ರೆ ನೀವು ಒಬ್ಬ ಮನುಷ್ಯಂದು 65, ಇನ್ನೊಂದು ಮನುಷ್ಯಂದು 65 ಅಂದ್ರೆ ಸೇಮ್ ಇರಲ್ಲ. ಅದು ನೀವು ಬಹಳ ಇಂಡೆಪ್ತ್ ಚೆಕ್ ಮಾಡಿದ್ರೆ 60.057 ಒಬ್ಬಂದ ಅದ, 60.032 ಇನ್ನೊಬ್ಬಂದ್ ಇರ್ತೈತಿ. ಹಂಗ ಇಂಡೆಪ್ತ್ ಹೋದಾಗ ಒಬ್ಬ ಮನುಷ್ಯಂದ ಇನ್ನೊಂದು ಮನುಷ್ಯ ಚೇಂಜ್ ಇರುವುದೇ, ಎಕ್ಸಾಕ್ಟ್ಲಿ ಸೇಮ್ ಇರೋದು ಬಹಳ ರೇರ್. ಸೊ ಒಂದು ಯೂನಿಟ್ ಇಂದ ಇನ್ನೊಂದು ಯೂನಿಟ್ಗೆ ಏನ್ ಚೇಂಜ್ ಆಗ್ತದಲ್ಲ, ಯಾವ ಕ್ವಾಂಟಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ ಒಬ್ಬ ಮನುಷ್ಯನಿಂದ ಇನ್ನೊಂದು ಮನುಷ್ಯಗೆ ಅಥವಾ ಒಂದು ವಸ್ತುವಿಂದ ಇನ್ನೊಂದು ವಸ್ತುವಿಗೆ ಚೇಂಜ್ ಆಗ್ತೈತಿ, ದಟ್ ಇಸ್ ಕಾಲ್ಡ್ ಆಸ್ ವೇರಿಯಬಲ್. ಓಕೆ, ಸೊ ದಟ್ ಈಸ್ ವೇರಿಯಬಲ್. ನೆಕ್ಸ್ಟ್ ಕಾನ್ಸೆಪ್ಟ್ ಏನದಪ್ಪ? ಅಟ್ರಿಬ್ಯೂಟರ್. ಓಕೆ, ಅಟ್ರಿಬ್ಯೂಟ್, ಆರನೇದು ಅಟ್ರಿಬ್ಯೂಟ್. ಇದು ಉಲ್ಟಾ. ಇದು ವೇರಿಯಬಲ್ last 10 minutes. Variable is a quantitative characteristics which varies from one unit to other unit, whereas attribute is a qualitative characteristics which vary from one unit to other unit. Okay, a qualitative data or characteristic which varies from one unit to other unit is called as attribute. A qualitative data or characteristic which varies from unit to unit is called an attribute. Example:
Gender of a person. Second one. Intelligence of a person. Beauty of a person ಅನ್ಬೋದು. Beauty of a person ಅನ್ಬೋದು. So variable ಅಂದ್ರೆ ಏನಾಯ್ತು? It is a quantitative characteristic which varies from unit to unit. It's called as variable, that is height of a person, weight of a person. Now attribute is a qualitative data or characteristic which varies from unit to unit, is called as attribute. Gender of a person, intelligence of a person, ಅಥವಾ beauty of a lady. ಸೊ ವೇರಿಯಬಲ್ ಇರ್ಬೇಕಂದ್ರೆ ಕ್ವಾಂಟಿಟೇಟಿವ್ ಡೇಟಾ ಇರಬೇಕು. ಒಂದ್ ಯೂನಿಟ್ ಇಂದ ಇನ್ನೊಂದು ಡೇಟಿಗೆ ಚೇಂಜ್ ಆಗ್ತಾ ಇರಬೇಕು. ಕ್ವಾಂಟಿಟೇಟಿವ್ ಡೇಟಾ ಅಂದ್ರೆ ಅದು ಮೆಜರ್ ಮಾಡ್ಲಿಕ್ಕೆ ಸಾಧ್ಯ ಇರಬೇಕು. ಹೈಟ್ ಮೆಜರ್ ಮಾಡ್ಲಿಕ್ಕೆ ಸಾಧ್ಯ ಇದೆ, ವೇಟ್ ಮೆಜರ್ ಮಾಡ್ಲಿಕ್ಕೆ ಸಾಧ್ಯ ಐತಿ. ಇದು ಕ್ವಾಂಟಿಟೇಟಿವ್ ಡೇಟಾ ಐತಿ. ಇದು ಒಂದು ಮನುಷ್ಯನಿಂದ ಇನ್ನೊಂದು ಮನುಷ್ಯಗ, ಒಂದು ವಸ್ತುವಿಂದ ಇನ್ನೊಂದು ವಸ್ತುವಿಗೆ ಚೇಂಜ್ ಆಗ್ತೈತಿ, ಅದಕ್ಕೆ ಇದಕ್ಕೆ ವೇರಿಯಬಲ್ ಅಂತಾರೆ. ಅಟ್ರಿಬ್ಯೂಟ್ ಅಂದ್ರ ಇದನ್ನು ಒಂದು ವಸ್ತುವಿಂದ ಇನ್ನೊಂದು ವಸ್ತು ಚೇಂಜ್ ಆಗ್ತೈತಿ, ಬರೀ ಇಷ್ಟೇ ಆ ಡೇಟಾ ಏನಿರ್ತದ ಕ್ವಾಲಿಟೇಟಿವ್ ಡೇಟಾ ಇರ್ತೈತಿ. ಅಂದ್ರೆ ಏನು, ಅದು ಡೈರೆಕ್ಟ್ ಆಗಿ ಮೆಜರ್ ಮಾಡ್ಲಿಕ್ಕೆ ಬಂದಿರಂಗಿಲ್ಲ, ಇಂಡೈರೆಕ್ಟ್ ಆಗಿ ಮೆಜರ್ ಮಾಡ್ತೇವೆ. ಜೆಂಡರ್ ಆಫ್ ಅ ಪರ್ಸನ್, ಓಕೆ, ಇಂಟೆಲಿಜೆನ್ಸ್ ಆಫ್ ಅ ಪರ್ಸನ್, ಬ್ಯೂಟಿ ಆಫ್ ಅ ಲೇಡಿ, ಇವು ಇಂಡೈರೆಕ್ಟ್ ಆಗಿ ಮೆಜರ್ ಮಾಡ್ತೇವೆ ನಾವು. ಓಕೆ, ಸೊ ಅದಕ್ಕೆ ಮೆಜರ್ಮೆಂಟ್ ಮಾಡ್ಲಿಕ್ಕೆ ಯಾವ್ದೋ ಒಂದು ಇನ್ಸ್ಟ್ರೂಮೆಂಟ್ ಇಲ್ಲ. ಈಗ ಜೆಂಡರ್ ಆಫ್ ಅ ಪರ್ಸನ್ ಕ್ಯಾನ್ ಬಿ ಸೀನ್, ನೋಡಿ ಹೇಳ್ಬೋದು. ಹುಟ್ಟಿದ ಕೂಸ ಗಂಡದು ಹೆಣ್ಣದು ನೋಡಿ ಹೇಳ್ತಾರ, ಅದಕ್ಕೆ ಇದು ಮೆಜರ್, ಇಟ್ ಇಸ್ ನಾಟ್ ಮೆಜರಬಲ್. ಹುಟ್ಟಿದ ಕೂಸ ಗಂಡದ ಹೆಣ್ಣದ ಅದನ್ನ ಮೆಜರ್ಮೆಂಟ್ ಮಾಡಂಗಿಲ್ಲ, ಮೀಟರ್ ನೋಡಂಗಿಲ್ಲ, ಜಸ್ಟ್ ನೋಡಿ ಹೇಳ್ಬೋದು. ದಟ್ ಈಸ್ ಅಟ್ರಿಬ್ಯೂಟ್. ಇಂಟೆಲಿಜೆನ್ಸ್ ಆಫ್ ಅ ಪರ್ಸನ್ ಡೈರೆಕ್ಟ್ ಆಗಿ ಮೆಜರ್ ಮಾಡ್ಲಿಕ್ಕೆ ಬರಂಗಿಲ್ಲ, ಅದನ್ನ ನಾವು ಕ್ವಶನ್ ಕೇಳಿ ಅದ್ರಲ್ಲಿ ಉತ್ತರ ತಗೊಂಡು ಮಾಡಬಹುದು, ಮಾರ್ಕ್ಸ್ ಹಾಕಿ. ಇದೇ ರೀತಿ ಬ್ಯೂಟಿ ಆಫ್ ಅ ಲೇಡಿನೂ ಮೆಜರ್ ಮಾಡ್ಲಿಕ್ಕೆ ಬರ. ಇವೆಲ್ಲ ಏನದಾವು, ದೀಸ್ ಆರ್ ಆಲ್ ಕ್ವಾಲಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್, ಬಟ್ ದೀಸ್ ವೇರಿ ಫ್ರಮ್ unit to unit, that is why it is called as attribute. So basically a quantitative characteristic which varies from unit to unit is called as variable. Height of a person, weight of a person, examples. Next, a qualitative characteristic which varies from unit to unit is called as attribute, that is gender of a person, beauty of a person, honesty of a person, etc, etc. That's all. Next is types of variables. Very important part of ಇದು ಒಂದು ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಟೈಪ್ಸ್ ಆಫ್ ವೇರಿಯೇಬಲ್ಸ್. ಟೈಪ್ಸ್ ಆಫ್ ವೇರಿಯೇಬಲ್ಸ್. Types of variables. ವೇರಿಯಬಲ್ ಗಳಲ್ಲಿ ಬೇರೆ ಬೇರೆ ತರದ ವೇರಿಯಬಲ್ ಗಳದಾವು. ಯಾವ ತರದ ವೇರಿಯಬಲ್ ಗಳದಾವ ನೋಡೋಣ. ಲಾಸ್ಟ್ 5 minutes ಉಳಿದಿದೆ. ಫಸ್ಟ್ ಒನ್ discrete. Second one continuous. Discrete variable, continuous variable. ಸರ್, ಈ ಸೌಂಡ್ ಏನು ಕೇಳಿಸ್ಲೈತ್ರಿ? Accidents taking place
ಇನ್ ಅ ರೋಡ್. ಸೋಲಾಪುರ ರೋಡ್ ಅದ ನಮ್ಮ ಕಾಲೇಜ್ ಮುಂದ. ಇದ್ರ ಮುಂದೆ ಎಷ್ಟು ಆಕ್ಸಿಡೆಂಟ್ ಆಗ್ಸೋ ನಂಬರ್ ಆಫ್ ಆಕ್ಸಿಡೆಂಟ್ ಟೇಕಿಂಗ್ ಪ್ಲೇಸ್ ಇನ್ ಅ ಡೇ. ಸರಿ ವಾಯ್ಸ್ ಕ್ಲಿಯರ್ ಇಲ್ರಿ. ನನ್ನ ವಾಯ್ಸ್ ಕ್ಲಿಯರ್ ಇಲ್ಲ? ಹಾ ರೀ. ಈಗ ಅಲ್ಲಿಗತ್ತದ ಆಗಳಿಂದ ಬರತ್ತದ ಹಿಂಗ? ಆಗಳಿಂದ ಬ್ರೇಕ್ ಆಗತ್ತಿದ್ರಿ ಸರಿ. ಸರ್ ಏನೋ ಒಂಥರ ಸೌಂಡ್ ಆಗ್ಲಿಕ್ಕತ್ತದ್ರಿ. ಹಲೋ, ಕ್ಲಿಯರ್ ಇಲ್ರಿ ಸರ್. ಸರಿ ಏನೋ ಆವಾಜ್ ಬರಾಕತ್ತದ. ಸರಿ ಮಾತಾಡಂತ್ಲ ಏನೋ ಆವಾಜ್ ಬರತ್ತದ್ರಿ. ಸರ್ ಪಿಯಾನೋ ಸೌಂಡ್ ಬಂದಂಗ. ಯಾರಿಗ ಒಬ್ಬೊಬ್ಬರಿಗೆ ಕೇಳಿಸ್ಲಿಕ್ಕತ್ತಲೋ ಎಲ್ಲಾರ್ಗಿ ಕೇಳಿಸ್ಲಿಕ್ಕತ್ತಲೋ? ಕರೆಕ್ಟ್ ಆಗಿ ಸ್ವಲ್ಪ ಹೇಳ್ರಿ, ಕರೆಕ್ಟ್ ಆಗಿ. ಹಲೋ ಸರ್ ಎಲ್ರಿಗೂ ರೇಣುಕಾ ಹೇಳಮ್ಮ. ಕೇಳಾಕತ್ತಿಲ್ರಿ. ಸೌಂಡ್ ಯಾರಿಗೂ ಕೇಳ್ಸಕತ್ತಿಲ್ಲ? ಆಯ್ತು, ಇದು ಸೆಷನ್ ಮುಗೀತು. ಇದಕ್ಕಿಂತ ಮೊದಲು ಹೇಳಿದ ಕೇಳಿಸತ್ತಿಲ್ಲ ಕರೆಕ್ಟ್ ಆಗಿ? ಹೌದ್ರಿ ಸರ್. ಈಗ ಪ್ರಾಬ್ಲಮ್ ಆಗಿತ್ಲಾ? ಹಾ ಈಗ ಪ್ರಾಬ್ಲಮ್ ಆಗ್ಯದ್ರಿ. ಆಯ್ತಾಯ್ತು. ಈಗ ಸೆಷನ್ ಮುಗಿಲಿಕ್ಕೆ ಬತ್ತು, ಲಾಸ್ಟ್ 1 minute ಅದೀಗ. ಓಕೆ, ಸೊ ಇದು ಸೆಷನ್ ಮುಗಿದ್ಮೇಲೆ ಮತ್ತದ ಮೋಸ್ಟ್ಲಿ ಇನ್ ಚಾರ್ಜ್ ಸರ್ ನೀವ್ ಹೇಳಿದ್ದು ಕೇಳಿಸ್ಲಾಕತ್ತಿಲ್ರಿ. ಪಿಯಾನೋ ಸೌಂಡ್ ಬಂದಂಗ ಬರಾಕತ್ತಿಲ್ರಿ. next class. There is a lot of disturbance. There is break in the voice. I don't know why.